ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಶೇಷ ಕೋಚಿಂಗ್ ನೀಡುವ ಮೂಲಕ ಟಾಪ್ ಮಾಡಬೇಕಾಗಿರುವುದರಿಂದ ತಮ್ಮೆಲ್ಲರಿಗೆ ಸ್ಫೂರ್ತಿ ಪ್ರೇರಣೆ ಸಿಗಲಿ ಎಂದು ಚಿನ್ಮಯ್ಯವರನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದು ಪರಮ ಪೂಜ್ಯ ಅಭಿನವ ಕವಿ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಪಾದ ಸ್ಪರ್ಶ ನಮಸ್ಕಾರಗಳು. ಇವತ್ತು ಇಲ್ಲಿ ಬಂದಿರುವ ಎಲ್ಲ ಗಣ್ಯರಿಗೆ ನನ್ನ ಭಾವಪೂರ್ವಕ ನಮಸ್ಕಾರಗಳು. ಇಲ್ಲಿ ಸೇರಿರುವ ಎಲ್ಲ ವಿದ್ಯಾರ್ಥಿಗಳು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಸಮಾರಂಭದಲ್ಲಿ ನನಗೆ ಪಾಲ್ಗೊಳ್ಳಲು ಅವಕಾಶ ನೀಡಲಿಕ್ಕೆ ನಾನು ನಮ್ಮ ಮಹಾಸ್ವಾಮಿಗಳಿಗೆ ನನಗೆ ಕೃತಜ್ಞತೆಯನ್ನು ಅರ್ಪಿಸಲು ಇಷ್ಟಪಟ್ಟಿದ್ದೇನೆ. ನನ್ನ ಹೆಸರು ಚಿನ್ಮಯ್ ಪ್ರಶಾಂತ್ ಅಂತ. ನಾನು ಈ ಬಾರಿ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಲ್ಲಿ 310ನೇ ರ್ಯಾಂಕ್ ಅನ್ನು ಪಡೆದಿರ್ತೇನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಹಿಳೆಯರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದ್ದೇನೆ. ನನ್ನ ಈ ಗುರಿಯನ್ನು ಮುಟ್ಟಲು ನನ್ನ ತಂದೆ ತಾಯಿ ಶ್ರೀ ಪ್ರಶಾಂತ್ ಮತ್ತು ಶ್ರೀಮತಿ ಸುಮನ್ ಪ್ರಶಾಂತ್ ಅವರು ಮತ್ತೆ ನನ್ನ ಗುರುಗಳಾದ ಶ್ರೀ ಮನೋಜ್ ಕುಮಾರ್ ಅವರು ನನಗೆ ಎಲ್ಲ ಥರದ ಪ್ರೋತ್ಸಾಹನೆಯನ್ನು ನೀಡಿ, ನನಗೆಲ್ಲ ಥರ ಆಶೀರ್ವಾದವನ್ನು ನೀಡಿ ನನ್ನ ಗುರಿಯನ್ನು, ನನ್ನ ಕನಸನ್ನು ನನಸು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ವ್ಯಕ್ತಿ ಅವನ ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಅವನ ಮುಂದೆ ಒಂದು ಸ್ಪಷ್ಟವಾದ ಗುರಿ ಇರಬೇಕು. ಅವನ ಹಿಂದೆ ಒಂದು ಪ್ರೋತ್ಸಾಹನೆ ನೀಡುವಂತಹ ಗುರುಗಳಿರಬೇಕು. ನಮ್ಮ ಮಹಾಸ್ವಾಮಿಗಳು ಲಕ್ಷಾಂತರ ಜನರಿಗೆ ವಿದ್ಯೆದಾನ ಮಾಡಿ, ಅನ್ನದಾನ ಮಾಡಿ, ಎಲ್ಲ ತರದ ಪ್ರೋತ್ಸಾಹನೆ ಕೊಟ್ಟು, ಆಶೀರ್ವಾದ ಕೊಟ್ಟು, ಅವರನ್ನ ತನ್ನ ಕನಸನ್ನು ಮಾಡಿಕೊಂಡು ಅವ್ರ ಕನಸನ್ನು ನನಸು ಮಾಡಕ್ಕೆ ಎಷ್ಟೋ ತರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿನ ಈ PU ಕಾಲೇಜ್ ಮಹಿಳೆಯರಿಗೆ ರೆಸಿಡೆನ್ಷಿಯಲ್ ಕಾಲೇಜ್ ಅನ್ನು ಉದ್ಘಾಟನೆ ಮಾಡಿ ಎಷ್ಟೊಂದು ಜನ ಹೆಣ್ಣು ಮಕ್ಕಳಿಗೆ ದಾರಿದೀಪ ಆಗಿದ್ದಾರೆ. ಇಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಬೇಕಾಗಿರುವಂತ 2 ಮಾತುಗಳಿವೆ. ಎಷ್ಟು ವಿದ್ಯಾರ್ಥಿಗಳಿದ್ದೀರಾ? ಕೈ ಎತ್ತಿ. ಕೇಳಿಸ್ಕೊಂತ ಇದ್ದೀರಾ? ಓಕೆ, ಇಳಿಸಿ. ನಿಮ್ಮಲ್ಲಿ ಎಷ್ಟು ಜನ ಕನ್ಸ್ಕೊಂಡಿದ್ದೀರಾ ನಾನು ದೊಡ್ಡವರಾದ್ಮೇಲೆ ಹಿಂಗಾಗ್ತೀನಿ ಹಂಗಾಗ್ತೀನಿ ಅಂತ? ಓಕೆ, ವೆರಿ ಗುಡ್. ಓಕೆ, ಯಾರ್ಯಾರು ಕನ್ಸ್ ಕಾಣ್ತಿಲ್ವೋ ಇವತ್ತಿನ ದಿನ ನೀವು ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ? ವಿಶ್ರಾಂತಿ ಮಾಡ್ತೀರಾ ಫಸ್ಟ್. ಆಮೇಲೆ ಏನ್ ಮಾಡ್ತೀರಾ? ಒಂದು ಹಾಳೆ ಓಪನ್ ಮಾಡ್ತೀರಾ. ಆ ಹಾಳೆಯಲ್ಲಿ ನೀವು ಜೀವನದಲ್ಲಿ ಏನ್ ಸಾಧಿಸ್ಬೇಕೋ ಅದನ್ನ ಬರೀತೀರಾ. ನಾನು ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೊರೋನಾ ಟೈಮಲ್ಲಿ ನನಗೆ UPSC ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಆದರೆ ಕೊರೋನಾ ಟೈಮಲ್ಲಿ ನಮ್ಮ ಕೋವಿಡ್ ವಾರ್ ರೂಮ್, ಬೆಂಗಳೂರಲ್ಲಿ ಕೋವಿಡ್ ವಾರ್ ರೂಮ್ ಅಲ್ಲಿ ಕೆಲಸಗಳು ನಡೀತಾ ಇರಬೇಕಂದ್ರೆ ನಾನು ಸಿವಿಲ್ ಸರ್ವೆಂಟ್ ಎಷ್ಟು ಜನರಿಗೆ ಎಷ್ಟು ಹೆಲ್ಪ್ ಮಾಡ್ಬೋದು ಅಂತ ನೋಡಿದೆ. ಆವಾಗ ನಮ್ಮ ಕಮಿಷನರ್ ಆಫೀಸ್ ಒಂದು ಫೋಟೋ ಇಟ್ಕೊಂಡಿದ್ದೆ. ಆ ಫೋಟೋನ ತಗೊಂಡು ನಮ್ಮ ಮನೆಯಲ್ಲಿ ನನ್ನ ಕೊಠಡಿಯಲ್ಲಿ ಹೋಗ್ಬಿಟ್ಟು ಆ ಫೋಟೋನ ಅಂಟಿಸ್ತೀನಿ. ಆ ಫೋಟೋ ಅಂಟಿಸ್ಬಿಟ್ಟು ಅದ್ರ ಕೆಳಗಡೆ ಚಿನ್ಮಯ್ PIAS ಅಂತ ಬರೀತೀನಿ. 5.5 ವರ್ಷ ದಿನಾಗ್ಲೂ ಬೆಳಗ್ಗೆ ಎದ್ದು ಆ ಫೋಟೋನ ನೋಡ್ತೀನಿ. ಆ ಫೋಟೋನ ನೋಡಿ ಯೋಚನೆ ಮಾಡ್ತೀನಿ, ನಾನು ಈ ಗುರಿ ಮುಟ್ಟಕ್ಕೆ ನಾನು ಯಾವ ತರ ಶ್ರಮ ಪಡ್ಬೋದು ಇವತ್ತು ಅಂತ.
ಸೊ ಇವತ್ತು ನೀವೆಲ್ಲರೂ ಒಂದು ಹಾಡೆ ತಗೊಂಡು ಬರೀತೀರಾ ನೀವೇನೇನು ಕನ್ಸು ಕಂಡಿದ್ದೀರಾ ಅಂತ. ಮತ್ತೆ ಆ ಕನಸು ಸಣ್ಣ ಪುಟ್ಟ ಕನಸು ಇರಬಾರ್ದು. ಕನಸು ಕಂಡ್ರೆ ನಾನು ಡಾಕ್ಟರ್ ಆಗ್ತೀನಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧವಾದ ಡಾಕ್ಟರ್ ಆಗ್ತೀನಿ ಅಂತ ಬರೀ. ನಾನು ಇಂಜಿನಿಯರ್ ಆಗ್ತೀನಿ ಅಂದ್ರೆ ನಾನು ನಮ್ಮ ರಾಜ್ಯದಲ್ಲೇ ಹೆಸರುವಾಸಿಯಾದ ಇಂಜಿನಿಯರ್ ಆಗ್ತೀನಿ ಅಂತ ಬರೀ. ನಾನು ಲಾಯರ್ ಆಗ್ತೀನಿ ಅಂದ್ರೆ 1000 ಜನರಿಗೆ ಸೇವೆ ಮಾಡುವಂತ ಲಾಯರ್ ಆಗ್ತೀನಿ ಅಂತ ಬರೀರಿ. ಆದ್ರೆ ಬರೀ ಇವತ್ತೆಲ್ಲರೂ ಮನೆಗೆ ಹೋಗಿ ಬರಿತೀರಾ, ನಿಮ್ಮ ಕನಸುಗಳನ್ನು ಬರಿತೀರಾ. ನಿಮ್ಮ ಹಿಂದೆ ಮಹಾಸ್ವಾಮಿಗಳಂತ ಗುರುಗಳಿದ್ದಾಗ ಯಾವುದೇ ಕನಸು ನನ್ಸಾಗಕ್ಕೆ ಯಾರು ತಡೆ ಮಾಡಕ್ಕಾಗಲ್ಲ. ಸೊ ನೀವೆಲ್ಲರೂ ನನ್ನ ಮಾತು ವಿದ್ಯಾರ್ಥಿಗಳಿಗೆ ಇವತ್ತು ಸಾರಿ. ಸೊ ನೀವೆಲ್ಲರೂ ನಿಮ್ಮ ಕನಸುಗಳನ್ನ ಒಂದು ಹಾಡೆಯಾಗಿ ಬರೀತೀರಾ, ನಿಮ್ಮ ಕನಸುಗಳನ್ನು ನನ್ಸಾಗಕ್ಕೆ ಶ್ರಮ ಪಡ್ತೀರಾ. ದಿನಾಗ್ಲೂ ಬೆಳಿಗ್ಗೆ ಎದ್ಬಿಟ್ಟು ಫಸ್ಟ್ ಅದನ್ನ ನೋಡ್ಬಿಟ್ಟು ನಾನು ಇವತ್ತು ಏನ್ ಶ್ರಮ ಪಡ್ಲಿ, ನನ್ನ ಕನಸನ್ನ ನನ್ಸ್ ಮಾಡಕ್ ನಾನು ಏನ್ ಮಾಡ್ಲಿ, ಇವತ್ತು ನಾನು ಯಾರು ಗೈಡೆನ್ಸ್ ತಗೊಳ್ಳಿ. ಎಲ್ಲಾ ತರದ ಸಪೋರ್ಟ್ ಕೊಡಕ್ಕೆ ಮಹಾಸ್ವಾಮಿಗಳಿದ್ದಾರೆ. ಅವರ ವಿದ್ಯಾದಾನ, ಅವರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರು ನಡೆಸ್ತಾ ಇರೋ ದಾಸೋಹಗಳಿದೆ. ಸೊ ನೀವು ಯಾವುದೇ ತರ ಕನಸು ಕಂಡ್ರು ಅದು ನನ್ಸ್ ಮಾಡಿಸ್ಬಹುದು. ಚಿನ್ಮಯ್ ಮಾಡಕ್ಕಾಗತ್ತೆ ಅಂದ್ರೆ ನೀವು ಡೆಫಿನೆಟ್ಲಿ ಮಾಡಕ್ಕಾಗ್ಬೋದು. ಸೊ ಇವತ್ತು ನನ್ನ ಮೆಸೇಜಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್, ನಿಮ್ಮ ಕನಸನ್ನು ನನ್ಸ್ ಮಾಡಿಸಿ ಈ ಅದ್ಭುತ ವಿದ್ಯಾಲಯದ ವಿದ್ಯೆಯನ್ನು ಪ್ರಾಪ್ತಿ ಮಾಡಿ, ಮತ್ತೆ ನಿಮ್ಮ ಕನಸುಗಳನ್ನು ನನ್ಸ್ ಮಾಡಿ, ಮತ್ತು ನಮ್ಮ ಸ್ವಾಮೀಜಿಗಳ ಕನಸನ್ನು